ಏಯ್ ಸಂಜಯ್, ಸಂಜಯ್, ಬಾರೋ ಇಲ್ಲಿ. ಬಾರೋ ಈಚೆ ಬಾರೋ. ಒಳಗಡೆ ಸೇರ್ಕೊಂಡು ಏನು ಮಾಡ್ತಾ ಇದೀಯೋ? ಬಾರೋ ಇಲ್ಲಿ. ಅಣ್ಣ ಅತ್ತಿಗೆ ಬನ್ರಿ ಕೂತ್ಕೊಂಬನ್ರಿ. ಕೂತ್ಕೊಳಕ್ಕೆ ಬಂದಿಲ್ಲಮ್ಮ. ಕರಿಯಮ್ಮ ನನ್ನ ಮಗನ ಕರಿ. ಅದಕ್ಕೆ ಯಾಕತ್ತಿಗೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಕೂತ್ಕೊಬನ್ರಿ ಅತ್ತಿಗೆ. ಏಯ್ ಸಂಜಯ್. ಅತ್ತೆ ಯಾವಾಗ ಬಂದ್ರತ್ತೆ? ಕೂತ್ಕೊಳ್ರಿ. ಚೆನ್ನಾಗಿದ್ದೀರಾ ಮಾವ? ವಿಜಯ್ ಬಾವ ಚೆನ್ನಾಗಿದ್ದೀರಾ? ಅಮ್ಮನ ನೆಮ್ಮದಿಯಾಗಿರೋಕೆ ಎಲ್ಲಿ ಬಿಡ್ತೀರಮ್ಮ? ಎಲ್ಲಿ ಬಿಡ್ತೀರಾ? ನಿಮ್ಮ ಅಮ್ಮನ ಅಂದ್ಕೊಂಡಿದ್ದೆ ಸಾಧಿಸ್ಬಿಟ್ಲಲ್ಲ ಕಡ್ಗುನು. ಅತ್ತೆ ಯಾಕತ್ತೆ? ನಾನು ನಿಮ್ಮ ಮನೆ ಸಸ್ಯಾಗಿ ಬಂದಿದ್ದು ನಿಮ್ಗೆ ಇಷ್ಟ ಇಲ್ಲ? ಸಹನಾ, ಸುಮ್ಮನೆ ಇರಮ್ಮ ನೀನು. ಸುಮ್ಮನೆ ಇರು. ಅತ್ತೆ ಹೇಳ್ರಿ ಅತ್ತೆ. ಒಂದು ನಿಮಿಷ ಸುಮ್ಮನೆ ಇರು ಅಂತ ಹೇಳಿದ್ನಲ್ಲ. ಸಂಜಯ್, ಸಂಜಯ್. ಅಮ್ಮ ಯಾವಾಗ ಬಂದ್ರಮ್ಮ? ಚೆನ್ನಾಗಿದ್ದೀರಾ? ಇವ್ರ ಮನೇಲಿ ಯಾಕೆ ಹೋಯ್ತೀಯಾ? ಹಾಂ, ನಿನಗಂತ ಅಷ್ಟು ದೊಡ್ಡ ಮನೆ ಬಿಟ್ಟಿದ್ದೀರಲ್ಲ, ಇವ್ರ ಮನೆಗೆ ಯಾಕಿದೆಯಾ ನೀನು? ಬಾರೋ. ಬಾ ಅಂದರೆ ಹೇಳಿದ ಮಾತು ಕೇಳಬೇಕು. ಯಾಕೆ ಇವ್ರ ಮನೆಗಿದೆಯಾ? ಮಾತಾಡು. ನಿಮ್ಮ ಅಮ್ಮನ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು. ಅಮ್ಮ, ನಾನು ಬರಲ್ಲಮ್ಮ. ನಾನು ಅತ್ತೆಯವ್ರ ಮನೆಗೆ ಇರ್ತೀನಿ. ಅದೇನು ಹೊಸ್ದಾಗಿ ಅತ್ತೆಯವ್ರ ಮನೆಗಿರೋದು? ಹಾಂ, ಅವನಲ್ಲಿ ಅಜಯ್ ಎಲ್ಲೋದ್ನೋ ನಂಗೆ ಗೊತ್ತಿಲ್ಲಮ್ಮ. ನಡಿ, ಮನೆಗೆ ನಡಿ. ಬಾ. ಇಷ್ಟು ದಿನದಿಂದ ಎಲ್ಲೋಗಿದ್ರಮ್ಮ ಅಪ್ಪ? ಹಾಂ, ಎಲ್ಲೋಗಿದ್ರೆ? ನಿಂಗೆ ಅಪ್ಪ ಅಮ್ಮನ ಬೇಕು ಅಂದಿದ್ರೆ ನಾವೆಲ್ಲಿದ್ರು ನಿಂಗೆ ಹುಡ್ಕೊಂಬತ್ತೈತೆ. ಅಪ್ಪ ಅಮ್ಮನ ಬೇಡಲ್ಲ ನಿಂಗೆ? ಹಾಂ, ಬಿಡು ಅದ್ರ ಕತೆ. ಬಾ ಮನೆಗೆ ಹೋಗೋಣ ಬಾ. ಇಲ್ಲ ಅತ್ತಿಗೆ, ಅವ್ನು ಬರಲ್ಲ. ಸಹನಾಗೂ ಸಂಜಯ್ಗೆ ನಾನು ಮದುವೆ ಮಾಡ್ಸಿದ್ದೀನಿ. ಅವ್ನು ಬರಲ್ಲ. ನಮ್ಮ ಮನೇಲೇ ಇರ್ತಾನೆ. ನಮ್ಗೆ ಯಾರು ಗಂಡು ಮಕ್ಕಳಿಲ್ಲ. ಇವಾಗ ಅವನೇ ಈ ಮನೆ ಮಗನು. ಯಾರನ್ನ ಕೇಳಿ ಮದುವೆ ಮಾಡ್ದಮ್ಮ ನೀನು? ಹಾಂ, ಯಾರನ್ನ ಕೇಳಿ ಮದುವೆ ಮಾಡಿದೆ ನನ್ನ ಮಗನ್ಕ? ನಾವೇನು ಸತ್ತೋಗಿದ್ದೀರ ಅವ್ನ ಪಾಲ್ಗೆ? ಸತ್ತೋಗಿದ್ದೀರೇನಮ್ಮ ಸುವರ್ಣ? ಅಲ್ಲಮ್ಮ, ಒಂದು ಮಾತು ಹೇಳ್ಬೇಕಾಗಿತ್ತಾನೆ ನಮಗೂ. ಹಾಂ, ಆ ಮಕ್ಳಿಗೆ ಏನು ಗೊತ್ತಾದೈತೆ? ನೀನು ದೊಡ್ಡೊಳಗೆ ಇಂಥ ಕೆಲಸ ಮಾಡಿದ್ಯಲ್ಲ, ಸರಿನಾ? ಯಾರ ಹತ್ರ ಹೇಳ್ತಾ ಇದೆಯಣ್ಣ? ಮಕ್ಕಳನ್ನ ಇಬ್ಬರನ್ನೂ ಬಿಟ್ಬಿಟ್ಟು ಇಬ್ಬರು ಹೋಗಿ ಎಲ್ಲ ಮುಚ್ಚಿಕೊಂಬಿಟ್ರಲ್ಲ. ಅವಾಗ ಎಲ್ಲಿ ಹೋಗುತ್ತೋ ಮಗನ ಮೇಲೆ ಪ್ರೀತಿ? ಇವತ್ತು ಬಂದಿದ್ದೀರಲ್ಲ. ಬಾಯಿಗೆ ಬಂದಾಗ ಮಾತಾಡಬೇಡ ಸುವರ್ಣ. ನನ್ನ ಮಕ್ಕಳು ಬುದ್ಧಿ ಕಲೀಲಿ ಅಂತ ನಾವು ಹೊರಗಡೆ ಹೋಗಿದ್ದಿದ್ದಷ್ಟೇ. ನನ್ನ ಮಕ್ಕಳು ನಾನೇನು ಬೀದಿಯಲ್ಲಿ ಬಿಟ್ಟು ಹೋಗಿಲ್ಲ. ಏನಂತ ಮಾತಾಡ್ತಾ ಇದೀಯ ನೀನು? ಯಾರು ಇಲ್ದಿದ್ದು ನೋಡಿ ಈ ಕೆಲಸ ಮಾಡಿದ್ಯಾ ನೀನು? ಓಹೋ, ಏನು ಹೇಳ್ತಾ ಇದೀಯ ಅತ್ತಿಗೆ? ಏನು ಹೇಳ್ತಾ ಇದೀಯಾ? ಹಾಂ, ಯಾವಾಗ ನೋಡು ವಿಜಯ್ ವಿಜಯ್ ವಿಜಯ್. ನಿನ್ನ ಹೊಟ್ಟೆ ಒಳಗೆ ಹುಟ್ಟಿರೋ ಮಕ್ಕಳ ಮೇಲಿಲ್ಲ ಪ್ರೀತಿ ನಿನಗೆ. ಎಲ್ಲಿಂದ ಬಂದೋನೋ ಇವನ ಮೇಲೆ ಪ್ರೀತಿ ಅಲ್ಲ? ಸುವರ್ಣ, ನಾಲ್ಗೆ ಬಿಗ್ಗಿಟ್ಟು ಮಾತಾಡೋ. ಹುಷಾರಾಗಿ ಮಾತಾಡೋ. ಎಲ್ಲ ಮರ್ತೋಯ್ತಾ ಹಿಂದಿಂದೆಲ್ಲ? ಹಾಂ, ಮರ್ತೋಗ್ಬಿಟ್ಟ? ವಿಜಯ್ ವಿಷಯ ಯಾಕೆ ತೆಗಿತಾ ಇದೆಯಾ ಇಲ್ಲಿ? ಬಾಯಿ ಮುಚ್ಕೊಂಡಿರ್ಬೇಕು. ಮಾತಾಡಲಿ ಬಿಟ್ರಿ, ಮಾತಾಡಲಿ. ಎಲ್ಲ ಮರ್ತೋಗಿದ್ದಂಗೆ ಅವಳೆ. ಮಾತಾಡಲಿ. ಎಲ್ಲ ಗೊತ್ತಿದ್ದು ಮಾತಾಡ್ತಾ ಇದೆಯಾ? ವಿಜಯ್ ಬಗ್ಗೆ ಮಾತಾಡೋ ಅಧಿಕಾರ ಯೋಗ್ಯತೆ ಎರಡೂ ಇಲ್ಲ ನಿನಗೆ. ನಾವಿದ್ದೀವಿ ಅವನಿಗೆ. ಅವನ ಬಗ್ಗೆ ಯಾರು ಮಾತಾಡ್ಕೊಡ್ದು. ಮರ್ತೋಗಿದೆಯಲ್ಲ ಹಿಂದಿಂದು. ಏಯ್ ಸಂಜಯ್, ಬಾ ಹೋಗೋಣ ಮನೆಗೆ. ಇಲ್ಲಮ್ಮ, ನಾನು ಬರಲ್ಲ. ನಾನು ಬರೋಂಗಿದ್ರೆ ಸಹನಾನು ಕರ್ಕೊಂಬರ್ತೀನಿ. ಅವಳು ನಾನು ಮದುವೆ ಆಗಿದ್ದೀನಿ. ಕಷ್ಟ ಆಗಲಿ ಸುಖ ಆಗಲಿ ಅವಳು ನನ್ನ ಜೊತೆನೇ ಇರ್ತಾಳೆ. ಹೌದು ಅತ್ತೆ, ನಂಗೆ ಕಷ್ಟ ಆಗಲಿ ಸುಖ ಆಗಲಿ ನಾನು ಸಂಜಯ್ ಜೊತೆನೇ ಇರ್ತೀನಿ. ನನ್ನ ಮಗಳು ನಾನು ಎಲ್ಲಿಗೂ ಕಳಿಸಲ್ಲ. ನನ್ನ ಮಗಳು ಇಲ್ಲೇ ಇರ್ತಾಳೆ. ನಮಗೂ ಬೇಕಾದಷ್ಟೈತೆ. ಸಂಜಯ್ ದುಡ್ಕೊಂಡು ಇಲ್ಲೇ ಇರ್ತಾನೆ. ಯಾರ ಮನೆಗೂ ಹೋಗೋ ಅವಶ್ಯಕತೆ ಇಲ್ಲ. ಯಾರ ಮನೆಗೋ ಯಾಕಮ್ಮ ಹೋಗ್ಬೇಕು? ಅವ್ನು ನಮ್ಮ ಮನೆ ಮಗನು. ಆ ಮತ್ತೆಲ್ಲ ಮಾತಾಡಬೇಡ ನೀನು. ನಮ್ಮ ಮನೆ ಮಗನು ನಮ್ಮ ಮನೆಗೆ ಬರ್ತೀರಿ, ಇನ್ಯಾರ ಮನೆಗೆ ಹೋಗ್ತಾನೆ? ಏಯ್ ಸುಮ್ಮನೆ ಮಾತು ಬೇಡ. ಬಾರೋ ಸಂಜಯ್. ನಾನು ಬರಲ್ಲ ಅಂತ ಎಷ್ಟು ಸತಿ ನಮ್ಮ ಹೇಳೋದು? ಎಷ್ಟು ಸತಿ ಹೇಳೋದು ನಿಮಗೆ? ಇಷ್ಟು ದಿನದಿಂದ ಆ ಅಜಯಣ್ಣ ಬಂದು ತಲೆ ತಿಂತಾಯ್ತಾ? ಇವಾಗ ನೀವು ಬಂದಿದ್ದೀರಾ? ಹಾಂ, ಅದರಲ್ಲೂ ಈ ವಿಜಯಣ್ಣನ ಬೇರೆ ಜೊತೆಗೆ ಇಕ್ಕೊಂಬಂದಿದ್ದೀರಾ? ನಾವು ಬೇಕಾಗಿಲ್ಲ ನಿಮಗೆ, ಅವನೇ ಬೇಕಾಗಿರೋದು ನಿಮಗೆ ಅಲ್ಲ? ಅಮ್ಮ, ನಾನು ಹೊರಗಡೆ ಇರ್ತೀನಮ್ಮ. ನೀವು ಮಾತಾಡ್ಕೊಂಬನ್ರಿ. ಯಾಕಪ್ಪ ಹೊರಗಡೆ ಇರ್ತೀಯ ನೀನು? ಇಲ್ಲೇ ಇರು ನೀನು. ಯಾಕೆ ಹೋಗ್ಬೇಕು ಹೊರಗಡೆ? ಬೆಂಕಿ ಹಚ್ಚೋದೆಲ್ಲ ಹಚ್ಬಿಟ್ಟು ಹೋಗೋಗಿ ಹೊರಗಡೆ ಇರ್ತೀನಿ ಅಂತಾನೆ. ಎಂಥ ಬುದ್ಧಿ ಜನಗಳಿಗೆ. ಥೂ ಸಂಜಯ್, ಇವತ್ತಿಗೆ ಒಂದೇಟ್ ಹಾಕಿಲ್ಲ ನಿನ್ನ ಮೈ ಮೇಲೆ. ಇವತ್ತು ಬಿಟ್ಟಿದ್ದೀನಂದರೆ ಹೆಂಗಿರ್ಬೇಕೋ ನಿಮಗೆ. ಅವನ ಬಗ್ಗೆ ಮಾತಾಡಬೇಡಿ ಅಂತ ಎಷ್ಟು ಸರಿ ಹೇಳೋದು ನಿಮಗೆ? ಯಾಕಪ್ಪ ಮಾತಾಡ್ಕೊಡ್ದು? ಯಾಕೆ ಮಾತಾಡ್ಕೊಡ್ದು? ಹಾಂ, ನಾವು ತಾನೇ ನಿಮ್ಮ ಮಕ್ಕಳು. ಅವನೇ ನಿಮ್ಮ ಮಗನ. ಅವನಿಗಿರೋ ಮರ್ಯಾದೆ ನಮಗಿಲ್ಲಲ್ಲಪ್ಪ. ನಿಮ್ಮ ಹತ್ರ ಒಳ್ಳೆ ಬುದ್ಧಿ ಐತಾ? ನಿಮ್ಮ ಹತ್ರ ಒಳ್ಳೆ ಬುದ್ಧಿ ಐತೇನೋ? ಹಾಂ, ಅವನ ಹತ್ರ ಇರೋ ಒಳ್ಳೆ ಬುದ್ಧಿ? ಸಹನಾ, ಬಾ ನಮ್ಮ ಮನೆಗೆ ಹೋಗೋಣ ಬಾ. ಏಯ್ ಸಂಜಯ್, ನಡಿಯೋ. ಮದುವೆ ಆದಮೇಲೆ ತವ್ರ ಮನೇಲೆಲ್ಲ ಇರೋದು ಹೆಣ್ಣು, ಗಂಡನ ಮನೇಲಿ ಇರೋದು. ಬಾಮ್ಮ ಸಹನಾ. ಎಷ್ಟು ಸಾರಿ ಹೇಳ್ಬೇಕತ್ತಿಗೆ ನಾನು ಕಳ್ಸಲ್ಲ ನನ್ನ ಮಗಳನ್ನ ಅಂತ? ಹಾಂ, ನನ್ನ ಮಗಳು ಎಲ್ಲಿದ್ರೆ ನನ್ನ ಅಳಿನೂ ಅಲ್ಲೇ ಇರ್ತಾನೆ. ನಾನು ಕಳ್ಸಲ್ಲ ಇಬ್ಬರೂ. ಯಾಕೆ ಕಳಿಸ್ಬೇಕು? ನೀನು ಮಾತಾಡಬೇಡ ಸುವರ್ಣ. ನೀನು ಮಾತಾಡ್ಕೊಡ್ತು ಒಂದು ಮಾತುನು. ಯಾಕತ್ತಿಗೆ ಮಾತಾಡ್ಕೊಡ್ತು? ಯಾಕೆ ಮಾತಾಡ್ಕೊಡ್ತು ಅಂತ? ಹಾಂ, ಯಾವಾಗಲೂ ವಿಜಯ್ ಅಂತ ಅವನಿಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ. ಅಜಯ್ ಎಲ್ಲೋಗ್ಬೇಕು, ಸಂಜಯ್ ಎಲ್ಲೋಗ್ಬೇಕು? ಇವತ್ತು ಅವ್ರಿಗೇನು ಉಳಿಸಿದ್ದೀರಾ ನೀವು? ಉಳ್ಸೋಕ್ಕೆ ನಾವೇನು ಹಾಳು ಮಾಡಿಲ್ಲ. ಎಲ್ಲ ಹಂಗೆ ಐತೆ. ಹಾಳು ಮಾಡಿದ್ದು ಇವರು.
ಅದೇನೋ ಬಿಸ್ನೆಸ್ ಉದ್ಧಾರ ಮಾಡ್ತೀರಿ ಅಂತ ಹಾಳು ಮಾಡಿದ್ದು ಇವರು. ಅವ್ನಿಗೆ ಮಾರಿದ್ರಲ್ಲ, ಅವನು 1 ರೂಪಾಯಿ ದುಡ್ಡು ಕೊಡದೆ ಓಡೋದ್ನಲ್ಲ. ಎಲ್ಲೋ ಅವನು, ಎಲ್ಲೋ ಅಜಯ್ ಅವನು? ಗೊತ್ತಿಲ್ಲಮ್ಮ ನಂಗೆ ಎಲ್ಲೋದ್ನೋ. ಅದಕ್ಕೆ ಬನ್ರಿ, ಕೂತ್ಕೊಂಡ್ರಿ, ಕಾಫಿ ಕುಡೀರಂತೆ. ನಂಗೆ ಕಾಫಿನೂ ಬೇಡ, ನೀರು ಬೇಡ. ನೋಡು ಸುವರ್ಣ, ನನ್ನ ಎದುರುಗಡೆ ಆಗಲಿ, ನಾನು ಇಲ್ದಿದ್ದಾಗೆ ಆಗಲಿ, ವಿಜಯ್ ಬಗ್ಗೆ ಏನಾದರೂ ಮಾತಾಡಿದ್ದೆ ಅಂದರೆ ನಾನಂತೂ ಸುಮ್ಮನೆ ಬಿಡಲ್ಲ. ಇವತ್ತು ಅವನು ಅನಾಥನಾಗೋನಂತಂದರೆ ನಿನ್ನಿಂದ, ನಿನ್ನ ಗಂಡನಿಂದ. ನಿಂಗೂ ಹೇಳ್ತಾ ಇರೋದು, ನಿಮ್ಮ ಅತ್ತೆ ನಿಮ್ಮ ಮಾವನಿಂದ. ವಿಜಯ್ ತಂದೆ ತಾಯಿ ಸತ್ತೋಗಿತ್ತು, ಅರ್ಥ ಆಯ್ತಾ? ಇವತ್ತು ಅವನು ಅನಾಥವಾಗಿ ನಿಂತವನಂತಂದರೆ ಅದಕ್ಕೆ ಕಾರಣ ನಿಮ್ಮ ಅತ್ತೆ ನಿಮ್ಮ ಮಾವ. ತಿಳ್ಕೊಂಬಿಡು. ನಾವು ಹೋದ್ಮೇಲೆ ನಿಮ್ಮ ಅತ್ತೆನ ಕೇಳು, ಯಾಕತ್ತೆ ಏನು ಮಾಡಿದ್ರಿ ಅಂತ ಹೇಳ್ತಾರೆ ಅವರು. ಮಾತಾಡ್ತೀರಾ? ಅನಾಥನು ಅಂತ ಕೇಳ್ತಿರಲ್ಲ, ಕೇಳು ನಿಮ್ಮ ಅತ್ತೆನ. ಪಾಪಿಗಳ, ನಾನು ಹೊಟ್ಟೆ ಹುಟ್ಟಿರೋ ಮಕ್ಕಳೇ ಆಗಲಿಲ್ಲಲ್ಲ ನನಗೆ. ಇವತ್ತು ಆ ಮಗು ನಿಂತ್ಕೊಂಡೈತೆ, ಗಂಡ ಹೆಂಡ್ತಿಗೆ ಆಸರೆಯಾಗಿ. ಏನೋ ಬರಬಾರ್ದು ಬಂದಿರೋದು ನಿಮಗೆ. ನಿಮ್ಮಂಥವ್ರೇನೋ ನನ್ನ ಹೊಟ್ಟೆ ಒಳಗೆ ಹುಟ್ಟಿತ್ತು. ಒಂದೇ ಒಂದು ಮಾತು ಎತ್ತು ತಂದೆ ತಾಯಿಗೆ, ಅಮ್ಮ ನಾನು ನಿನ್ನ ಮದುವೆ ಆಗ್ತಾಯಿದ್ದೀನಿ ಬನ್ನಿರಿ ಅಂತ ಹೇಳಿಲ್ಲಲ್ಲೋ. ನೀನಂತ ಮಗನಿರಬೇಕು, ನಿನಗೆ ಮೋಸ ಮಾಡಬೇಕು ಅಂತ ನಾವು ನಿನ್ನನ್ನು ಬಿಟ್ಟು ಹೋಗಿದ್ದಲ್ಲೋ. ನನ್ನ ಮಕ್ಕಳು ಒಳ್ಳೆ ಬುದ್ಧಿ ಕಲೀಲಿ, ನಾಳೆ ಬೆಳಗ್ಗೆ ಹೆಂಡತಿ ಮಕ್ಕಳನ್ನ ಸಾಕು ಕೆಪಾಸಿಟಿ ಆದರೂ ಬರಲಿ ಅಂತ ಬಿಟ್ಟೋದ್ರೆ ಇಂಥ ಕೆಲಸ ಮಾಡಿದ್ರಲ್ಲ. ನಮ್ಮ ಮಕ್ಕಳ ಮೇಲೆ ನಮಗೆ ದ್ವೇಷನ, ನೀವು ಬುದ್ಧಿ ಕಲೀಲಿ ಅಂತ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನು ಬಿಟ್ಟು ಹೋಗಿತ್ತು. ಆವತ್ತು ನೀವು ಮಾಡ್ತಾ ಇದ್ದಿದ್ದು ಬಿಸ್ನೆಸ್ನು ಕೂಡ ನಿಮಗೆ ಬಿಟ್ಟು ಹೋದ್ರಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ. ಅದನ್ನು ಮಾರಿ ಹಾಳು ಮಾಡಿದ್ರಿ. ನಿಮಗೆ ಮದುವೆ ಮಾಡಬಾರ್ದು, ನೀವು ಹಾಳಾಗಿ ಹೋಗ್ಲಿ ಅಂತ ನಾವು ನಿಮ್ಮನ್ನು ಬಿಟ್ಟು ಹೋಗಿಲ್ಲಪ್ಪ. ಏನೋ ಬುದ್ಧಿ ಕಲೀಲಿ ಅಂತ ಬಿಟ್ಟು ಹೋಗಿದ್ದಷ್ಟೇ. ಅಖಿಲ ಸುಮ್ಮನಿರಮ್ಮ, ಸುಮ್ಮನಿರು, ಅಳಬಾರ್ದು. ಅದಕ್ಕೆ ನಿಂಗೇನು ಹೇಳಲ್ಲ ನಾನು. ಅತ್ತೆ ಅತ್ತೆ ಅಳ್ಬೇಡ್ರಿ ಅತ್ತೆ, ಯಾಕೆ ಅಳ್ತೀರಾ? ನೀವು ಹೇಳ್ದಂಗೆ ಕೇಳ್ತಿರತ್ತೆ. ನಡೀರತ್ತೆ ಹೋಗೋಣ, ನಾನು ಅಲ್ಲೇ ಇರ್ತೀನಿ, ಸಂಜಯ್ ಅಲ್ಲೇ ಇರ್ತಾರೆ. ನೀವು ಅಳ್ಬೇಡ್ರಿ ಅತ್ತೆ. ಅತ್ತೆ ಅಳ್ಬೇಡ್ರಿ ಅತ್ತೆ, ಅಳ್ಬೇಡ್ರಿ. ಯಾಕೆ ಅಳ್ತೀರತ್ತೆ? ನಡೀರತ್ತೆ ಹೋಗೋಣ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅತ್ತೆ. ನಡೀರಿ ಹೋಗೋಣ. ಬೇಡಮ್ಮ, ನೀನು ನಿಮ್ಮ ಅಮ್ಮನ ಜೊತೆಗೆ ಇರು, ಬೇಡ. ಅವನು ಆಯ್ಕೆ ಮಾಡ್ಕೊಂಡಿರೋ ಜೀವನನೇ ಚೆನ್ನಾಗಿರಲಿ, ಅವನು ಚೆನ್ನಾಗಿರಲಿ, ಎಲ್ಲಾದರೂ ಇರಲಿ, ಚೆನ್ನಾಗಿರಲಿ ಅಮ್ಮ. ನನ್ನ ಮಕ್ಕಳನ್ನ ನಾನು ಪದೇ ಹೇಳ್ತಾ ಇದ್ದೀನಿ, ನನ್ನ ಮಕ್ಕಳನ್ನ ದೂರ ಮಾಡಬೇಕು ಅಂತ ನಾನು ಅವ್ರನ್ನ ಬಿಟ್ಟು ಹೋಗಿಲ್ಲ. ಅದೇ ಅವ್ರಿಗೆ ಗೊತ್ತಾಗಲಿ ಸತ್ಯ, ಜನಕ್ಕೇನು ಗೊತ್ತಾಗೋದು ಬೇಡ. ನನ್ನ ಮಕ್ಕಳು ಒಳ್ಳೆ ಬುದ್ಧಿ ಕಲೀಲಿ ಅಂತ ಬಿಟ್ಟು ಹೋಗಿದ್ದಮ್ಮ. ನನ್ನ ಮಕ್ಕಳು ನಾನು ಬಿಟ್ಟು ಹೋಗಿಲ್ಲ. ಒಂದೇ ಒಂದು ಮಾತು, ಅಮ್ಮ ನಾನು ಮದುವೆ ಆಗ್ತಾಯಿದ್ದೀನಿ ಅಂತ. ಎಷ್ಟು ನೋವಾಗ್ತೈತೆ. ಅಖಿಲ ಅಳ್ಬೇಡಮ್ಮ, ಅಳ್ಬೇಡೆ, ಬಾ ಹೋಗೋಣ, ಬಾ. ನಾವು ನಮಗೆ ಯಾವ ಮಕ್ಕಳು ಇಲ್ಲ ಅಂತ ಅನ್ಕೊಂಬಿಡೋಣ ಬಾಮ್ಮ. ನಮ್ಗೆ ಮಕ್ಕಳೇ ಇಲ್ಲ ಅಂತ ಅನ್ಕೊಂಬಿಡೋಣ ಬಾ. ಯಾವ ಮಕ್ಕಳು ಬೇಡ ನಮಗೆ. ಆ ವಿಜಯ್ ಒಬ್ಬನವನೇ, ಅವನು ಸಾಕು, ಬಾಮ್ಮ ಹೋಗೋಣ. ನನಗೆ ಗೊತ್ತಪ್ಪ, ನನಗೆ ಗೊತ್ತು ನಿಮ್ಮ ಬುದ್ಧಿ ಎಲ್ಲ. ವಿಜಯ್ ಅವನೊಬ್ಬರೇನಾ ನಿಮಗೆ ಮುಂಚಿನ ಥರ ಕಾಣಿಸ್ತಾ ಇರೋದು? ನಾವೆಲ್ಲ ಮೃಗಗಳ ಥರ ಕಾಣಿಸ್ತಾ ಇದ್ದೀರಾ? ಸಂಜಯ್, ನಾಳೆಗೆ ಬಿಗಿದು ಮಾತಾಡೋ. ವಿಜಯ್ನ ನಾವು ಯಾಕೆ ಸಾಕ್ತಾ ಇದ್ದೀರಿ ಅಂತ ನಿಮ್ಮ ಅತ್ತೆ ನಿಮ್ಮ ಅವನ್ನ ಕೇಳು. ಅವ್ರು ಮಾಡಬೇಕಾಗಿದ್ದ ಕೆಲಸ ನಾವು ಮಾಡ್ತಾಯಿದ್ದೀರಿ, ಅರ್ಥ ಆಯ್ತಾ? ಅಖಿಲ ಬಾಮ್ಮ, ಬಾ ಹೋಗೋಣ. ಸಂಜಯ್ ಇವಾಗ ಬರಲ್ಲೇನೋ ನಮ್ಮ ಜೊತೆ? ಬರಲ್ಲ? ಇಲ್ಲ ಅಮ್ಮ, ನೀವು ಹೇಳಿದ್ರಲ್ಲ ಆವಾಗಲೇ, ನೀನೇ ಆಯ್ಕೆ ಮಾಡ್ಕೊಂಡಿರೋ ಜೀವನ ಅಂತ. ಹೌದು, ನಾನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲೇ ಇರ್ತೀನಿ ಅತ್ತೆ ಮಾವನ ಜೊತೆನೇ, ನಿಮ್ಮ ಜೊತೆ ಎಲ್ಲ ಬರಲ್ಲ. ಆಯ್ತಲ್ಲ ಅಖಿಲ, ಬಾಮ್ಮ ಹೋಗೋಣ, ಬಾ. ಸಂಜಯ್ ಬಾ ಅತ್ತೆ ಮಾವನ ಜೊತೆ ಹೋಗೋಣ, ನಾವು ಅಲ್ಲೇ ಇರೋಣ, ಬಾ. ಸಹನಾ, ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಇರು. ಅವ್ರು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾರಷ್ಟೇ. ಯಾವಾಗಲೂ ಪದೇ ವಿಜಯ್ ಅಂತ ಅವನನ್ನೇ ತಲೆ ಮೇಲೆ ಕೂರಿಸ್ಕೊತಾರೆ. ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಇರು. ಸರಿನಪ್ಪ, ಆಯಿತು. ನಾವು ವಿಜಯ್ ಅಂತ ಯಾಕೆ ಅವನ್ನ ತಲೆ ಮೇಲೆ ಕೂರಿಸ್ಕೊತಾ ಇದ್ದೀರಿ ಅಂತ ಮರೀದೆ ನಿಮ್ಮ ಅತ್ತೆ ನಿಮ್ಮ ಅವನ ಹತ್ರ ಕೇಳಪ್ಪ, ಯಾಕಂತ ಅವ್ರು ಹೇಳ್ತಾರೆ. ಬಾ ಅಖಿಲ, ಹೋಗೋಣ ಬಾ.